ಅಣ್ಣ ನಿಮ್ಮ ಹೆಸರಣ್ಣ? ನಮಸ್ಕಾರ. ನನ್ನ ಹೆಸರು ಹೊಸಕೇರಿ ಸುರೇಶ್ ಅಂತೇಳಿ. ಹಾಲಿ ಪುರಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಧರ್ಮಸ್ಥಳ ಸಂಸ್ಥೆಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂಥ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ 10-12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ಏನು ಸೇವೆ ಅಂತಂದರೆ, ಏನು ಕುಡಿತಕ್ಕೆ ಒಳಗಾಗಿ ದಾಸರಾಗಿ ಕಟ್ಟ ಕಡೆಯಲ್ಲಿ ಏನು ಬೀದಿಗೆ ಬೀಳುವಂಥದ್ದು, ಸಾಯ ಸ್ಥಿತಿಯಲ್ಲಿದ್ದಂಥವ್ರನ್ನ ಕರ್ಕೊಂಡು ಅವ್ರನ್ನ ಕುಡಿಯುವಂಥದ್ದು ಬಿಡಿಸುವಂಥ ಒಂದು ಕೆಲಸ ಆ ಸಂಸ್ಥೆಯಲ್ಲಿ ಜಿಲ್ಲಾಧ್ಯಕ್ಷ ಆಗಿ ನಾವು ಕೆಲಸ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಸದಸ್ಯರು ಕತ್ಗಿ ನಾಗರಾಜ್ ಅವರಿದ್ದಾರೆ. ಹೀಗೆ ಶ್ರೀಮಠದ ಇದರಲ್ಲೂ ಸಹ ಕೆಲಸ ಮಾಡ್ತಾ ಕೋವಿಡ್ ಸಂದರ್ಭದಲ್ಲಿ ಸಹ ಸ್ಕೂಟಿಯಲ್ಲಿ ಇಡೀ ತಾಲೂಕಲ್ಲೇ ನಮ್ಮದೇ ಆದಂಥ ಜಾಗೃತಿ, ಅಂದರೆ ಆ ಭಾಗದಲ್ಲಿ ಏನು ಕೊರತೆ ಇದೆ, ಆಹಾರದ ಕೊರತೆ ಇದೆಯಾ, ಅಂಗನವಾಡಿ ಶಿಶು ಟ್ಯಾಬ್ಲೆಟ್ಸ್ ಬೇಕಾ, ಮತ್ತು ಆ ಗ್ರಾಮ ಪಂಚಾಯತಿಯವರಿಗೆ ಎಚ್ಚೆತ್ತಿಸ್ಬೇಕಾ, ಸ್ವಚ್ಛತೆ ಬೇಕಾ, ಔಷಧಿ ಉಳಿಸ್ಬೇಕಾ, ಈ ಬೈಕಿನ ಮುಖಾಂತರ ಜಾಗೃತಿ ಮೂಡಿಸ್ಕೊಳ್ತಾ ಕೊರೋನಾ ವಾರಿಯರ್ ಆಗಿ ಅವತ್ತು ಸತತ 1-2 ವರ್ಷ ಕೆಲಸ ಮಾಡಿದ್ವಿ. ಅದಾದ ನಂತರ ಎಲ್ಲ ಗೃಹರಕ್ಷಕ ಸಂಸ್ಥೆಯಲ್ಲಿ 7 ವರ್ಷ ಕೆಲಸವನ್ನು ಮಾಡಿದ್ವಿ. ಮತ್ತು ಅಭಿವ್ಯಕ್ತಿ ಕಲಾ ಸಂಸ್ಥೆಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಬೀದಿ ನಾಟಕಗಳ ಮೂಲಕ ನಮ್ಮ ಗುರುಗಳು ಕತ್ಗಿ ನಾಗರಾಜ್ ಅವರು, ಚಿದಾನಂದ ಮೂರ್ತಿಯವರ ನೇತೃತ್ವದಲ್ಲಿ ಮದುವೆ ಹೆಣ್ಣು ಎಂಬ ನಾಟಕ ಮತ್ತು ಕಥಾನಾಟಕ ತುಂಬ ನಾಟಕಗಳನ್ನು ಮಾಡಿ, ಮತ್ತು ಗ್ರಾಮಗಳಲ್ಲೂ ಸಹ ಮದುವೆ ಹೆಣ್ಣು ಎಂಬ ಮತ್ತು ನಲಿಕಲಿ ಎನ್ನುವಂಥ ನಾಟಕಗಳಲ್ಲಿ ಮೌಢ್ಯತೆಗೆ, ಏನು ಬಾಲ ಕಾರ್ಮಿಕರಿಗೆ ಬಾಲ್ಯ ವಿವಾಹವನ್ನು ಮಾಡುವಂಥದ್ದನ್ನು ತಪ್ಪಿಸಲಿಕ್ಕೆ ಪ್ರತಿ ಶಾಲೆಯಲ್ಲೂ ಸಹ ನಾಟಕಗಳನ್ನು ಮಾಡುವಂಥದ್ದು. ಅದಾದ ನಂತರ ಇಡೀ ನಮ್ಮ ಊರಲ್ಲಿ ಯಾವುದೇ ಕೆಲಸ ಇರ್ಬೋದು, ನಮ್ಮೂರು ಅನ್ನೋ ಭಾವನೆಯಿಂದ ಯಾವುದೇ ಇರಲಿ, ಯಾವ ನಾಚಿಕೆ, ಯಾವ ಅಹಂಕಾರ, ನಾನು ಕೌನ್ಸಿಲರು, ನಾನು ಜಿಲ್ಲಾಧ್ಯಕ್ಷ, ನನ್ನಲ್ಲಿ ದುಡ್ಡಿದೆ ಅನ್ನೋ ಭಾವನೆಯಿಂದ ಇಲ್ಲ, ಯಾವುದೇ ಇಲ್ಲ. ಹಾಗಾಗಿ ಇವತ್ತು ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗಿರ್ಬೋದು, ಕನ್ನಡ ರಾಜ್ಯೋತ್ಸವಕ್ಕಿರ್ಬೋದು, ಒಂದು ವೈಯಕ್ತಿಕವಾಗಿ ಒಂದು ರಥವನ್ನು ಮಾಡಿಕೊಂಡು ಇದನ್ನು ಎಲ್ಲ ಹಳ್ಳಿಗಳಲ್ಲೂ ಸಹ ಹೋಗುವಂಥದ್ದು, ಪ್ರಚಾರವನ್ನು ಮಾಡುವಂಥದ್ದು, ಜೊತೆಗೆ ಚಾಕ್ಲೇಟ್ ವಿತರಣೆ, ಕೆಲವು ಬಡ ಸ್ಕೂಲ್ಗಳಿಗೆ ಹಣವನ್ನು ಕೊಟ್ಟು 500-1000 ರೂಪಾಯಿ ಕೊಟ್ಟು ಆ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಕೊಡುವಂಥದ್ದು. ಇದು ವೈಯಕ್ತಿಕವಾಗಿ ಸ್ವಂತ ಹಣದಲ್ಲೇ ಕೊಡುವಂಥದ್ದು, ಸ್ವಂತ ವೈಯಕ್ತಿಕವಾಗಿ ಮಾಡ್ತಿರೋದು ಯಾವುದೂ ಇಲ್ಲ. ನಮ್ಮ ಸ್ನೇಹಿತರು, ನಮ್ಮ ಗುರು ಕತ್ಗಿ ನಾಗರಾಜು, ನಾವು ಒಟ್ಟಿಗೆ ಸ್ವಂತ ಹಣದಲ್ಲೇ ಮಾಡ್ತಿರೋಂಥದ್ದು, ಯಾವುದೇ ಹಣ ಇಲ್ಲ. ಇದು ಯಾರ ಹತ್ರ ಇಸ್ಕೊಳಲ್ಲ, ನಿಮ್ಮ ಸ್ವಂತ ಹಣದಿಂದನೇ ಇಷ್ಟು ವರ್ಷ ಮಾಡಿದ್ರು. ಇದು ಬೈಕ್ ನಿಮ್ದೆ, ಇದೆಲ್ಲ ಹಿಂದೆ ಮಾಡಿಸಿರೋದು, ಅದೆಲ್ಲ ಎಲ್ಲ ನಿಮ್ದೆ. ಎಲ್ಲ ಗಾಡಿ ಮಾಡಿಸಿರೋದು, ಡೆಕೋರೇಷನ್, ಮೈಕು ಎಲ್ಲದು ಸ್ವಂತ ಹಣದಲ್ಲಿ, ಯಾರ ತಗೂ ಸಹ ತಗೊಂಡಿಲ್ಲ. ನಮ್ಮ ಭರತ್ ಅನ್ನೋ ಒಬ್ಬ ವ್ಯಕ್ತಿ ಮೊನ್ನೆ 500 ರೂಪಾಯಿ ಹಣವನ್ನ ಕೊಟ್ಟಿದ್ರು, ಪ್ರೀತಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ರಿ ಅಂತ ಕೊಟ್ಟರು. ಇವತ್ತು ಅವ್ರನ್ನ ಗೆಸ್ಟ್ ಆಗಿ ಕರೆದು 1000 ಚಾಕ್ಲೇಟ್ ತಗೊಂಡು ಅವರ ಹೆಸರಿನಲ್ಲಿ ಅವ್ರನ್ನೂ ಕರೆಸಿ ಕಾಲೇಜಲ್ಲಿ ಕೊಟ್ವಿ. ಅವರೊಬ್ಬರು, ಇನ್ನೊಬ್ಬರು ನಮ್ಮ ಚೆನ್ನೇಶ್ ಅಂತೇಳಿ ಸರ್ವರ್ಕೆರೆ, ಆತ ಒಬ್ಬನು 1000 ಕೊಟ್ಟಿದ್ರು. ಆತನೂ ಕರೆಸಿ ಚಾಕ್ಲೇಟನ್ನು ತಗೊಂಡು ಸ್ಕೂಲ್ ಮಕ್ಕಳಿಗೆ ಕೊಟ್ವಿ. ಮತ್ತು ಅವರಿಬ್ಬರು ಬಿಟ್ಟರೆ ಯಾರು ಕೊಟ್ಟರು 50,000, 10,000, 20,000 ಕೊಟ್ಟರು, ಯಾರು ತಗೋ ಇಸ್ಕೊಂಡಿಲ್ಲ. ಅವರಿಬ್ಬರು ಪ್ರೀತಿಗೆ ಅವ್ರಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆ ಅಭಿಮಾನಕ್ಕೆ ಇಸ್ಕೊಂಡು ಚಾಕ್ಲೇಟ್ ಕೊಟ್ಟಿದ್ದೀವಿ, ಯಾರು ತಗೋ ಹಣ ತಗೊಂಡಿಲ್ಲ. ಆ ರೀತಿಯಲ್ಲಿ ನಮ್ಮ ಒಂದು ಸಣ್ಣ ಕನ್ನಡದ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋಂಥದ್ದು ಅಷ್ಟೇ. ನಮ್ಮ ನಾಡಿಗಾಗಿ ಮಹನೀಯರು, ಇವತ್ತು ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ತುಂಬ ಜನ ಇವತ್ತು ನಮ್ಮ ನಾಡಿಗಾಗಿ ದುಡಿದಾರೆ. ನಮ್ಮದು ಯಾವುದೇ ಅಹಂಕಾರ ಇಲ್ಲ, ಯಾವುದೇ ಪ್ರಚಾರಕ್ಕಾಗಿ ಅಲ್ಲ, ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ. ನನ್ನ ಹೆಸರು ನೀವು ತುಂಬಾ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಇಲ್ಲ, ನಾವು ತುಂಬಾ ನೋಡಿದೆ ನಿಮ್ನ ಇಷ್ಟು ಹೊನ್ನಾಳಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆದಾಗಿಂದ ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಆ ಕಡೆ ಅಡ್ಡಾಡ್ತಾ ಇರ್ತೀರಾ. ಎಲ್ಲಾದ್ರೂ ಹೊಸಕೇರಿ ಸುರೇಶ್ ಅಂತ ಬೋರ್ಡ್ ಎಲ್ಲೂ ಸಹ ನಾನು ಹಾಕೊಂಡಿಲ್ಲ. ನಿಮ್ಮ ಹೆಸರನ್ನ ಎಲ್ಲಿ ನೀವು ಹೆಸರು ಹಾಕೊಂಡು ಹೋಗ್ಲಿ, ಹೆಸರು ಹೇಳ್ಕೊಂಡಾಗ್ಲಿ, ಹೋಗುವಂಥದ್ದಾಗ್ಲಿ. ನಮಗೆ ನನ್ನ ಉದ್ದೇಶ ಇಷ್ಟೇನೆ. ಈಗೇನೆ ನಮ್ಮಲ್ಲಿ ನಾವು ಎಷ್ಟೇ ದೊಡ್ಡವನಾಗಿದ್ರು ಕೆಳಹಂತದಲ್ಲಿ ಇರಬೇಕು, ಕೆಳಹಂತದಿಂದ ನಾವು ಯುವಕರಿಗೆ ಮಾದರಿ ಆಗಬೇಕು ಅನ್ನೋದೇ ಒಂದು ಉದ್ದೇಶ ಅಷ್ಟೇ. ಹಾಗಾಗಿ ಆ ತಾಯಿನ ಆಶೀರ್ವಾದದಿಂದ, ಭುವನೇಶ್ವರಿಯ ಆಶೀರ್ವಾದದಿಂದ ಇಡೀ ತಾಲೂಕಲ್ಲಿ ಸಂಚಾರ ಮಾಡುವಂಥ ಅವಕಾಶ ನನ್ನ ಹೊನ್ನಾಳಿಯ ಕನ್ನಡಿಗರು ಮತ್ತು ಎಲ್ಲರೂ ಸಹ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕತ್ಗಿ ನಾಗಣ್ಣವರು, ಅವರು ಸಹ ಗುರುಗಳು, ಅವರೊಂದು ಮಾತಾಡಬೇಕು ಅಂತ ಇರಲಿ. ಅಲ್ಲ, ಇವಾಗ ನೀವು ಇದನ್ನ ಮಾಡ್ತಾ ಇದ್ರಲ್ಲ, ಇದರಿಂದ ನಿಮ್ಮ ಮನಸ್ಸಿಗೆ ಈಗ ಅನಿಸುತ್ತೆ, ಏನು ಈಗ ಜನಗಳಿಗೆ ಏನೋ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಈಗ ನೀವೊಬ್ಬರೇ ಇದನ್ನ ಮಾಡ್ತೀರಾ, ನಿಮ್ಮ ನೋಡಿ ಮತ್ತೆ ಯಾರು ಮಾಡ್ತಾ ಇಲ್ಲ. ಬಟ್ ಜನರು ನಿಮ್ಮ ಥರ ಒಂದು ನಮ್ಮ ಕರ್ನಾಟಕದ ಬಗ್ಗೆ ಗೌರವ ಪಡಬೇಕು, ಆಮೇಲೆ ಅವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚಿಗೆ ಮನಸ್ಸಲ್ಲಿ ಒಂದು ದೊಡ್ಡ ಅಭಿಪ್ರಾಯ ಪಡ್ಕೋಬೇಕು. ಇವತ್ತು ಏನಾಗಿದೆ ಅಂದರೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಡೀ ನಮ್ಮ ಕನ್ನಡಿಗರಲ್ಲಿ ಪ್ರತಿಯೊಬ್ಬರ ನರನಾಡಿಯಲ್ಲೂ ಕನ್ನಡ ತಾಯಿ ನಾನು ಮಾಡಬೇಕು ಅನ್ನೋ ಹಂಬಲ ಎಲ್ಲರಲ್ಲೂ ಇದೆ. ಆದರೆ
ಕೆಲವರ ಬದುಕಿನ ಒತ್ತಡ, ಕೆಲವರಿಗೆ ಆ ಒಂದು ಮುಜುಗರ ಇರ್ಬೋದು, ಕೆಲವರಿಗೆ ಏನೋ ಅವರದೇ ಆದಂಥ ವೈಯಕ್ತಿಕ ಸಮಸ್ಯೆಗಳು ಎಲ್ಲವೂ ಅವರಿಗೆ ಅಡ್ಡಿ ಆಗುವಂಥದ್ದು ಎಲ್ಲರಲ್ಲೂ ಇದೆ. ತಮ್ಮ ತಾಯ್ನಾಡಿಗಾಗಿ ಸೇವೆ ಮಾಡಬೇಕು, ದುಡಿಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲೂ ಇದೆ. ಅದರಲ್ಲೂ ಸಹ ಅವರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಇದೆ. ಆದರೆ ನಮ್ಮಂಥವ್ರು ನೋಡಿ ಸಪೋರ್ಟ್ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಆತ್ಮೀಯ ಸ್ನೇಹಿತರು ನೋಡು ಯೂಟ್ಯೂಬ್ ಚಾನಲರು, ಇವತ್ತು ಅವರಿಗೆ ತುಂಬ ಅವರಿಗೆ ನಮ್ಮ ನಾಡಿನ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಹೆಮ್ಮೆ ಹೊನ್ನಾಳಿ ಬಗ್ಗೆ, ನಮ್ಮ ಹೊನ್ನಾಳಿಯಲ್ಲಿ ಒಂದು ಮಾಡ್ತಾ ಇದ್ದಾರಲ್ಲ, ನಾನು ನನ್ನದೇ ಆದಂಥ ಸೇವೆ ಮಾಡಬೇಕು ಅನ್ನೋಂಥದ್ದು ಅವರದೇ ಆದಂಥ ರೀತಿಯಲ್ಲಿ ಕನ್ನಡಾಂಬೆಗೆ ಒಂದು ಸೇವೆ ಸಲ್ಲಿಸ್ತಿರುವಂಥ ನನ್ನ ಸ್ನೇಹಿತರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರಲ್ಲ, ಖಂಡಿತ ಅದು ಸಹ ಪ್ರತಿಯೊಬ್ಬರು ಸಹ ನೋಡಿ ಖುಷಿ ಪಡ್ತಾರೆ, ವಿಶ್ ಮಾಡ್ತಾರೆ. ನಮ್ಮ ಇವತ್ತು ನಮ್ಮ ಟಿ ವಿ ಸರ್ಕಲಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಯೂಟ್ಯೂಬ್ ಚಾನಲರು, ಕ್ರಿಯಾಶೀಲ ವ್ಯಕ್ತಿ, ಅತ್ಯುತ್ತಮವಾಗಿ ಅವರ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಹ ನಮ್ಮ ಹೊನ್ನಾಳಿಯ ಯುವಕ ವಿಶ್ವನಾಥ್ ಅವರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಅವರ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ನಾಡಿನ ಕನ್ನಡಾಂಬೆಯ ಒಂದು ಇದನ್ನು ಅವರು ಬಿತ್ತಿಸ್ತಾರೆ. ತಾವೆಲ್ಲರೂ ಸಹ ನೋಡಿ ನಮ್ಮ ತಾಯಿಯ ಕನ್ನಡಾಂಬೆಗೆ ಒಂದು ಗೌರವಿಸೋಣ. ನಮ್ಮ ವಿಶ್ವನಾಥ್ ಅವರಿಗೆ, ಅವರ ಸ್ನೇಹಿತರಿಗೆ ಎಲ್ಲರಿಗೂ ಸಹ ನಮ್ಮ ನಾಡಿನ ಸಂಸ್ಥೆಯ ಜನತೆ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಧನ್ಯವಾದಗಳು.